ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಮತ್ತೊಮ್ಮೆ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ. ಆ್ಯಂಡ್ ಇವತ್ತು ನಾನು ಮೈಸೂರು ಹೋಗ್ತಾಯಿದ್ದೀನಿ. ಬಿಕಾಸ್ ನಾನು ಮೈ ಫೇವ್ರೇಟ್ ಟೆಂಪಲ್ ಹೋಗ್ತಾ ಇದ್ದೀನಿ. ನಂದು ನಿಮಿಷಾಂಬ ಶ್ರೀರಂಗಪಟ್ಟಣ ಅಂತ ದೇವಿಗೆ ನಾನು ಯಾವಾಗಲೂ ಹೋಗ್ತೀನಿ. ಯಾಕಂದರೆ ಅಲ್ಲಿ ಒಳ್ಳೆ ವೈಬ್ ಬರುತ್ತೆ. ಸೊ ನನಗೆಲ್ಲ ಒಳ್ಳೆಯದಾಗಿದೆ. ಸೊ ದಟ್ಸ್ ವೈ ಐ ಆಮ್ ಗೋಯಿಂಗ್ ದೇರ್. ಇವತ್ತು ನೋಡಿ ಆಲ್ರೆಡಿ ಹೋಗ್ತಾ ಇದ್ದೀನಿ. ತುಂಬ ಬಿಸಿಲಿದೆ. ಈ ಕಡೆ ನೀರು ಕಮ್ಮಿ ಆಗಿದೆ. ಎಂಟ್ರಿ ಆಗ್ತಾ ಇದ್ದೀನಿ ನಿಮಿಷಾಂಬ ದೇವಸ್ಥಾನಕ್ಕೆ. ಫೈನಲಿ ಹೋದೆ. ಅಲ್ಲಿ ನಿಲ್ಲಿಸ್ಬಿಟ್ಟು ಏನಿದೆ ಫ್ರೂಟ್ಸು, ಸೊ ದೇವರಿಗೆ ಹೂವು ಹಣ್ಣು ತೊಗೊಳ್ಳೋಣ ಅಂತ ಹೋದೆ. ಮತ್ತು ಹಣ್ಣು ಕಾಯೆಲ್ಲ ತೊಗೊಂಡೆ. ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಒಳಗಡೆ ವಿಡಿಯೋ ಅಲೋವಿಲ್ಲ, ಆದರೂ ನಿಮಗೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಫೈನಲಿ ಒಳಗಡೆ ಎಂಟ್ರಿ ಆಯಿತು. ನನ್ನ ಮನಸ್ಸಿನ ಮನದಾಳನ ದೇವರಂತ ಹೇಳ್ಬೋದು. ಆ್ಯಂಡ್ ನನಗೆ ಇಷ್ಟವಾದ ದೇವರು ಇದು, ನನ್ನ ಫೇವ್ರೇಟ್ ತಾಯಿ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ನಾನು ಹೋಗಿದ್ದೀನಿ. ಅದನ್ನು ನಿಮಗೂ ಕೂಡ ಫೋಟೋ ತೋರಿಸ್ತಾ ಇದ್ದೀನಿ, ವಿಡಿಯೋನ. ಸೊ ಅಲ್ಲಿ ಅಲೋವಿಲ್ಲ, ಆದರೂ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ತುಂಬಾ ಫ್ರೀಯಾಗಿತ್ತು ಟೆಂಪಲ್. ಅಂದರೆ ಮೀನ್ಸ್ ಯಾರೂ ರಶ್ ಇರಲಿಲ್ಲ. ಸೊ ಹಾಗಾಗಿ ತುಂಬ ದರ್ಶನ 20 ಮಿನಿಟ್ಸ್ ನಿಂತಿದ್ರು, ಯಾರೂ ಮೂವ್ ಅನ್ನೋರು ಇರಲಿಲ್ಲ. ಆ್ಯಂಡ್ ನಾನು ಆಲ್ಮೋಸ್ಟು ಯಾವಾಗಲೂ ಇದರಲ್ಲಿ ಕಾರ್ಡಲ್ಲಿ ಹೋಗ್ತಾ ಇರ್ತಿದ್ದೆ. ಬಟ್ ಇವಾಗ ನಾನು ನಾರ್ಮಲ್ ಇದರಲ್ಲಿ ಹೋದ್ರೂ ತುಂಬ ದರ್ಶನ ಆಯಿತು, ತುಂಬ ಖುಷಿ ಆಯಿತು. ಅಲ್ಲಿಂದ ಬಂದರೆ ಆಚೆ ಕಡೆ ರೈಟ್ ಸೈಡಲ್ಲಿ ಈ ಥರ ಗಣೇಶ ಗುಡಿ ಇದೆ. ಅದು ತುಂಬ ಚೆನ್ನಾಗಿದೆ. ಅಲ್ಲಿಂದ ಒಂದು ಪ್ರೇ ಇತ್ತು, ರಿಕ್ವೆಸ್ಟ್ ಮಾಡಿಕೊಂಡು ಮುಂದೆ ಮೂವ್ ಆದೆ. ಅಲ್ಲಿಂದ ಮೂವ್ ಆಗಿ ಬ್ಯಾಕ್ ಸೈಡಿಂದ ಬಂದಾಗ ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅದು ಎಕ್ಸಿಟಲ್ಲೇ ಇದೆ. ಅದು ಕೂಡ ನನ್ನ ಫೇವ್ರೆಟ್ ದೇವರೇನೆ. ಸೊ ಅಲ್ಲಿ ಕೂಡ ನಾನು ಒಮ್ಮೆ ಪ್ರೇ ಮಾಡಿಕೊಂಡು ಅಲ್ಲಿಂದ ಆಲ್ರೆಡಿ ಟೈಮ್ 2:45 ಆಗಿತ್ತು. ಊಟಕ್ಕೆ ಟೈಮ್ ಆಯಿತು ಬನ್ನಿ ಅಂತ ಹೇಳ್ತಾಯಿದ್ರು. ಸೊ 3 o'clock ಊಟ ಕ್ಲೋಸ್ ಆಗುತ್ತೆ. ಆ್ಯಕ್ಚುಲಿ ಎಕ್ಸಿಟ್ ಬಂದಾಗ ಈ ಥರ ಎಲ್ಲ ಇರುತ್ತೆ ನೋಡಿ ಆಚೆ ಕಡೆ. ನೀರಂತೂ ತುಂಬಾ ಕಮ್ಮಿ ಆಗಿದೆ. ತುಂಬ ಹರಿತೈತಿ ಯಾವಾಗಲೂ ನೀರು, ಸ್ವಲ್ಪನೂ ಕೂಡ ಜಾಸ್ತಿ ನೀರೇ ಇಲ್ಲ. ಹಾಗಾಗಿ ಸರಿ ಊಟಕ್ಕೆ ಟೈಮ್ ಆಗುತ್ತೆ ಅಂತ ಊಟ ಮಾಡೋಕೆ ಹೋಗ್ತಾಯಿದ್ದೀನಿ. ನಾವೇ ಲಾಸ್ಟ್, ನಮ್ಮಿಂದ ಒಂದು 5 ಜನ ಬಂದಿದ್ದಾರೆ. ಸೊ ಊಟಕ್ಕೆ ಈ ಥರ ಸ್ಪೆಷಲಿಟಿ ಇದೆ. ಚೆನ್ನಾಗಿತ್ತು ಊಟ. ಅನ್ನ, ಸ್ವೀಟು ಮತ್ತು ಸಾಂಬಾರು, ರಸಮ್ ಕೊಡ್ತಾರೆ, ಮೊಸರನ್ನ ಕೊಡ್ತಾರೆ. ಟೇಸ್ಟಿಯಾಗಿತ್ತು. ಚೆನ್ನಾಗಿ ಊಟ ಮಾಡಿದ್ವಿ. ಆ್ಯಂಡ್ ಈ ಥರ ತುಂಬ ಜನ ಇದ್ದರೆ ಈ ಥರ ಊಟ ಮುಗಿಸ್ಕೊಂಡು ಬಂದ್ವಿ. ಹಾಗೆ ನೋಡೋಣ ಅಂತ ಕೆಳಗಡೆ ಈ ಥರ ಇದೆ. ತುಂಬ ಖಾಲಿ ಆಗಿದೆ ನೀರು. ಅದು ತುಂಬ ಖುಷಿಯಾಯಿತು. ಅಲ್ಲಿಂದ ನನಗೆ ಬೇರೆ ವರ್ಕ್ ಇತ್ತು. ಬಿಕಾಸ್ ಒಂದು ಸೈಟ್ ನೋಡಬೇಕಂತ ಇದೆ ಮೈಸೂರಲ್ಲಿ. ದ್ಯಾಟ್ಸ್ ವೈ ಐ ಆಮ್ ಗೋಯಿಂಗ್ ದೇರ್. ಅದಕ್ಕೆ ಮುಂಚೆ ಟೆಂಪಲ್ನ ವಿಸಿಟ್ ಮಾಡಿ ಹೋದ್ರೆಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ ಹೋಗ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ಇನ್ನೇನು ರೀಚ್ ಆಗ್ತಿದ್ವಿ. ಲೊಕೇಶನ್ 4-5 ನೋಡಿದ್ವಿ. ಯಾವ ಲೊಕೇಶನ್ ಅಂತ ಗೊತ್ತಿಲ್ಲ, ಬಟ್ ಹೋಗ್ತಾಯಿದ್ವಿ. ಅಲ್ಲಿ ಗೊತ್ತಿರೋರ್ಗೂ 4 ಹೇಳಿದ್ವಿ. ಸೊ ತುಂಬ ವಿಸಿಟ್ ಮಾಡಿದ್ವಿ. ಅದಕ್ಕೆ ಮುಂಚೆ ಇಲ್ಲಿ ಒಂದು ಮಾರ್ವೆಲ್ ಕಾಲೇಜ್ ಪಕ್ಕದಲ್ಲಿ ಒಂದು 4 ನೋಡಿದ್ವಿ. ನಮಗೆ ಯಾಕೋ ನೋಡಿ ಡಿಸೈಡ್ ಮಾಡಿಲ್ಲ. ಇಲ್ಲಿ ಒಂದು ಪ್ಲೇಸಲ್ಲಿ ನೋಡಿದ್ವಿ. ಅದಾದಮೇಲೆ ಅದರ ಅಕ್ಕಪಕ್ಕನೇ ಎಲ್ಲ ಆಲ್ಮೋಸ್ಟು 25 lakh ಸೈಟ್ ಇಲ್ಲ ಮೈಸೂರಲ್ಲಿ ಆಲ್ರೆಡಿ. ನಾವೇನೋ ಓಕೆ ಒಂದು ರೇಂಜಲ್ಲಿರುತ್ತೆ ಅಂದ್ಕೊಂಡ್ವಿ. ಬಟ್ ಎಲ್ಲ 40, 36, 40ನಲ್ಲೇ ಇರೋದು. ಆ್ಯಂಡ್ ಎಲ್ಲ ವಿಸಿಟ್ ಮಾಡಿಕೊಂಡು ನೋಡಿ ಯಾವ ಥರ ಇದು. ನಾವು ಹೋಗ್ತಿರೋದು ಇವಾಗ ಚಾಮುಂಡಿ ಬೆಟ್ಟದ ಹಿಂದಕ್ಕೆ ಹೋಗ್ತಾ ಇರೋದು, ಬ್ಯಾಕ್ ಸೈಡು. ಅಂದರೆ ಅಲ್ಲಿಂದ ಫುಲ್ ಡೈರೆಕ್ಟಾಗಿ ಕಾಣಿಸ್ತಾ ಇರುತ್ತೆ. ಸೊ ನೋಡೋಕ್ಕೇನು ಅಂತೇಳಿ ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಹಾಗೆ ಒಂದು 5-6 ಪ್ಲೇಸ್ ವಿಸಿಟ್ ಮಾಡಿದ್ವಿ. ನಮಗೆ ಕನ್ವೀನಿಯೆಂಟ್ ಆಗಿರೋದು ನೋಡ್ತಾ ಇದ್ವಿ. ಬಟ್ ಎಲ್ಲ ಔಟರಲ್ಲೇ ಇರೋದು. ಔಟರಲ್ಲೇ ಕೂಡ ನಾವು ನೋಡ್ತಿರೋದು. ಯಾಕಂದರೆ ಸಡನ್ನಾಗಿ ನಾವೇನು ಹೋಗಿ ಸೆಟಲ್ ಆಗೋಲ್ಲ, ಸ್ವಲ್ಪ ಟೈಮ್ ಬೇಕು. ಸೊ ಅದಕ್ಕೆ ಇವಾಗಲೇ ನಮ್ಮ ಬಜೆಟಿಗೆ ತಕ್ಕಂತೆ ತೊಗೊಂಡು ಬಿಡೋಣ ಅನ್ನೋದೊಂದು ಥಾಟಲ್ಲಿ ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲ ಕಡೆ ನೋಡಿದ್ವಿ. ಇಲ್ಲೊಂದು ಪ್ಲೇಸ್ ಫಸ್ಟ್ ವಿಸಿಟ್ ಆ್ಯಕ್ಚುಲಿ ಇದು. ನನಗಂತೂ ಇದು ಅಷ್ಟೊಂದು ಲೈಕ್ ಅನ್ನಿಸ್ಲಿಲ್ಲ. ಬಟ್ ಓಕೆ ನೋಡಿ, ಚಾಮುಂಡಿ ತಾಯಿ ಇದ್ರಿಗೆ ಕಾಣಿಸ್ತಾ ಇದೆ. ಅಲ್ಲೇ ಸೈಟು ಇವರು ತೋರಿಸ್ತಾ ಇದ್ರೆಲ್ಲ ಕರ್ಕೊಂಡು ಬಂದು. ಬಟ್ ಇಷ್ಟ ಆಯಿತು. ಸೂರ್ಯ ಎನ್ಕ್ಲೇವ್ ಅಂತ, ವಿಶ್ವ ಐ ಥಿಂಕ್. ಎಸ್, ತುಂಬ ಇಷ್ಟ ಆಯಿತು. ಬಟ್ ಇನ್ನೂ ಒಂದು 2-3 ಪ್ಲೇಸ್ ನೋಡೋಣ. ಒಂದಕ್ಕೆ ಯಾವುದು ಕಮಿಟ್ ಆಗೋದು ಬೇಡ ಅಂತೇಳಿ ಮತ್ತೆ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲೂ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿತ್ತು. ಬಟ್ ಎಲ್ಲನೂ
30 ಮೇಲೇ ಇರೋದು ಸೈಟ್ಗಳು. ಇದಂತೂ ಭಾಳ ನಾನು ಎಷ್ಟು ಖುಷಿ ಅಂದ್ಕೊಂಡೆ, ವಾವ್ ಎಷ್ಟು ಚೆನ್ನಾಗಿರುತ್ತೆ ಎಂಟ್ರಿ ಚೆನ್ನಾಗಿದೆ ಅಂತ ಆಮೇಲೆ ಗೊತ್ತಾಗಿದ್ದು. ಸೊ ಅದು ಆ್ಯಕ್ಚುಲಿ ಬ್ಯಾಕ್ ಸೈಡ್ ಇರೋದು ಅಂತ ಹೋಗಿ ನೋಡಿದ್ವಿ. ಫೈನಲ್ ಇದೊಂದು 39 ಸೈಟ್ ನಂಬರ್ 39 ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಯಾವುದು ಈಸ್ಟ್ ಫೇಸ್ ಅದನ್ನು ಕೂಡ ನೋಡಿ ಬಂದ್ವಿ. ಆಮೇಲೆ ಆಲ್ರೆಡಿ ಟೈಮ್ ಆಗಿತ್ತು, ತುಂಬ ವಿಸಿಟ್ ಮಾಡಿ ನೆಕ್ಸ್ಟ್ ವೀಕ್ ಬಂದು ಫೈನಲೈಸ್ ಮಾಡೋಣ ಅಂತೇಳಿ ಬೆಂಗ್ಳೂರಿಗೆ ಹೊರಡೋಣ ಅಂತ. ಇದು ಲಾಸ್ಟ್ ಸೈಟ್ ಅಂತೇಳಿ ಥಿಂಕ್ ಮಾಡ್ತಾಯಿದ್ದೆ. ಓಕೆ ಹೊರಡೋಣ ಬೆಂಗಳೂರಿಗೆ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾಯಿದ್ದೆ. ಆ್ಯಂಡ್ ಇದು ತುಂಬ ಇಷ್ಟ ಆಯಿತು. ಬಟ್ ಸ್ವಲ್ಪ ಔಟರ್ ಆಗಿದೆ, ರಿಂಗ್ ರೋಡಿಂದ ಒಂದು 5 ಕಿಲೋಮೀಟರ್ಸ್ ಇದೆ. ಸೊ ಓಕೆ ಫೈನಲ್ ಆಗಿ ನೋಡೋಣ ನೆಕ್ಸ್ಟ್ ವೀಕ್ ಅಂತ ಹೇಳಿ ಬರ್ತಾಯಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಎಲ್ಲರೂ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಟೇಕ್ ಕೇರ್ ಎಲ್ರಿಗೂ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.